ಹಾಸ್ಪಿಟಲ್ನಲ್ಲಿ ಶುರುವಾದ ಲವ್ ಸ್ಟೋರಿ ಬಸವರಾಜ್ನಿಂದ ಕೊನೆಗೂ ಹುಡುಗಿಗೆ ಜೀವ ಬೆದರಿಕೆ. ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಪದ್ಮಾ ನಾಸಿಪುಡಿ ಹಾಗೂ ಜಾಗನೂರು ಗ್ರಾಮದ ಯುವಕ ಬಸವರಾಜ್ ಭೀಮಪ್ಪ ತಳವಾರ್ ಇವರಿಬ್ಬರದು ಬೇರೆ ಬೇರೆ ಮದುವೆಯಾದರೂ ಕೂಡ ಸುಮಾರು 4 ವರ್ಷಗಳಿಂದ ಅಕ್ರಮ ಸಂಬಂಧದೊಂದಿಗೆ ಇದ್ದಾರೆ. ಈತನು ಮಾಡುವ ಕೆಲಸ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೆರಗಾಗ್ತೀರಾ. ಬಸವರಾಜ್ನ ಟಾರ್ಗೆಟ್ ಬರೇ ಮಹಿಳೆಯರು. ಈತನ ಟಾರ್ಗೆಟ್ಗೆ ಬಿದ್ದವಳೆ ಈ ಪದ್ಮಾಳನ್ನು ಮಾತಿನಲ್ಲಿ ಮರಳು ಮಾಡಿ ವಿಡಿಯೋಸ್ ಹಾಗೂ ಫೋಟೋಸ್ ಕಲೆಕ್ಟ್ ಮಾಡಿ ಸುಮಾರು ದಿನಗಳಿಂದ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ. ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳಿದ್ದಕ್ಕೆ ಪದ್ಮಾನ ಮೇಲೆ ಹಲ್ಲೆಯೂ ಕೂಡ ನಡೆಸಿದ್ದಾನೆ. ಇದರ ಹಿನ್ನೆಲೆಯಲ್ಲಿ ಹುಕ್ಕೇರಿಯ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಪದ್ಮಾಳನ್ನು ಅವಾಚ್ಯ ಶಬ್ದಗಳಿಂದ ಬೈದು ನಿನ್ನ ಜೀವನವನ್ನು ನಾನೇ ಹಾಳು ಮಾಡೋದು ಅಂತ ಜೀವ ಬೆದರಿಕೆ ಕೂಡ ಹಾಕಿದ್ದಾನೆ. ಇದರ ಬಗ್ಗೆ ಅಪ್ಪು ನ್ಯೂಸ್ ಚಾನೆಲ್ನಲ್ಲಿ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟ ಪದ್ಮಾ. ಮೇಡಮ್, ಯಾರಿಂದ ಅನ್ಯಾಯ ಆಗಿರ್ಬೇಕು ಮೇಡಮ್? ಬಸ್ಸು ತಳವಾರ. ಏನು ವಿಷಯ ಏನು ಮೇಡಮ್ ಅದು 4 ವರ್ಷದಿಂದ ಫ್ರೆಂಡ್ಶಿಪ್ದೊಳಗ ಹಂಗ ನಡ್ಕೊಂತ ಬಂದಿತ್ರಿ. ಓಕೆ. ಆದ್ರ ಈಗ 2 ವರ್ಷದಿಂದ ಫುಲ್ ಟಾರ್ಚರ್ ಕೊಡತ್ತಿದ್ರಿ. 2 ವರ್ಷ ಚಲೋ ಇದ್ದಾರ್ರಿ. ಓಕೆ. ನನ್ನ ಪರಿಸ್ಥಿತಿ ನೋಡಿ ಅವರೆಲ್ಲ ಫುಲ್ ಫಾಯ್ದಾ ಮಾಡ್ಕೊಂಡ್ರಿ. ಓಕೆ. ಮತ್ತೆ ಅವ್ರು 2 ವರ್ಷದಿಂದ ನನಗೆ ಮನೆಗೆ ಬಂದು ಟಾರ್ಚರ್ ಕೊಡೋದು, ನಿಮ್ಮ ಮನೆಯೊಳಗೆ ಯಾರಿಲ್ಲ, ಮತ್ತೆ ನಿಮ್ಮಪ್ಪ ಹಂಗ, ನಿಮ್ಮ ತಮ್ಮ ಹಿಂಗ, ನಿಮ್ಗೆ ಯಾರೇ ಸಪೋರ್ಟ್ ಇಲ್ಲ ಅಂತ ಹೇಳಂದು ಮನೆಗೆ ಬಂದು ಮನೆ ಮುಂದೆ ಗಾಡಿ ತರ್ಕೊಂಡು ಗಲಾಟೆ ಮಾಡೋದು, ಫುಲ್ ಕುಡಿದು ಬರೋದು, ಆಮೇಲೆ ಹೊಡೆದಾಟ ಬಡದಾಟ. ಏನು ಸಂಬಂಧ ಮೇಡಮ್ ಅದು ಹಾಸ್ಪಿಟಲ್ಗೆ ಬರ್ತಿದ್ದಾರ್ರಿ. ಅವ್ರ ಹಾಸ್ಪಿಟಲ್ಗೆ ಬಂದಾಗ ನನ್ನ ನಂಬರ್ ಏನು ಅವ್ರು ತಗೊಂಡಾರ್ರಿ. ತಗೊಂಡು ಅಲ್ಲಿಂದ ಸ್ಟಾರ್ಟ್ ಆತ್ರಿ. ಅವ್ರು ನನ್ನ ಜೊತೆ 9 ತಿಂಗಳು ಮಾತಾಡ್ಯಾರ್ರಿ ಫೋನ್ಯಾಗ. ಕೋವಿಡ್ದೊಳಗೆ 9 ತಿಂಗಳು ಆದ ಬಳಿಕ ನನ್ಗೆ ಅವ್ರ ಮನೆಗೆ ಬಂದು ಹಿಂಗೆ ಹೋಗೋದು ಬರೋದು ಎಲ್ಲ ಮಾಡಕತ್ತಾರ್ರಿ ಅವ್ರು. ಓಕೆ ಮೇಡಮ್, ಅವ್ರ ಹೆಸರು ಬಸಪ್ಪ ತಳವಾರ. ಮೇಡಮ್, ಏನು ಮಾಡ್ತಾರೆ ವರ್ಕ್ ಬಂದ್ಬಿಟ್ಟು ಅವರು? ಇಲ್ಲಿ ರೀ ಇಲ್ಲ, ಅವ್ರು ಪ್ರೆಸೆಂಟ್ ಏನು ಮಾಡ್ತಾರೆ ವರ್ಕ್ ಬಂದ್ಬಿಟ್ಟು? ವರ್ಕ್ ಅವರು ಆರ್ಮಿ ಇದ್ದಾರೆ. ಅವ್ರು ಅಲ್ಲಿಂದ ಹೇಗೆ ಕಾಂಟ್ಯಾಕ್ಟ್ ಮೇಡಮ್ ನಿಮಗೆ? ಅದೇ ಹಾಸ್ಪಿಟಲಿಂದ ಬಂದಿದ್ರಾ? ಓಕೆ. ಎಷ್ಟು ಮಂತ್ಲಿಂದ ಈ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಮೇಡಮ್ ತಾವು? ನಾವು ಈಗ 4 ವರ್ಷ ಆಯ್ತು ರೀ. ಓಕೆ. 4 ವರ್ಷದಾಗ 2 ವರ್ಷದಾಗ ಕರೆಕ್ಟ್ ಇದ್ದಾರೆ. 2 ವರ್ಷದಾಗ ಹಿಂಗೆ ಈ ಥರ. ಮೇಡಮ್, ಅವರಿಂದ ಟಾರ್ಚರ್ ಅಂದರೆ ಯಾವ ಥರ ಟಾರ್ಚರ್ ಮೇಡಮ್ ಅದು ನನ್ನ ಅವ್ರ ವಿಡಿಯೋ ಫೋಟೋಸ್ ಎಲ್ಲ ತಗೊಂಡು ಟ್ಯಾಬ್ಲೆಟ್ ಹಾಕಿ ವಿಡಿಯೋ ಮಾಡ್ಕೊಂಡು ಅವ್ರ ಫೋಟೋ ಎಲ್ಲರಿಗೂ ನನ್ನ ರಿಲೇಷನ್ಶಿಪ್ದವ್ರಿಗೆ ಬಿಡಾಕತ್ತಾರ್ರಿ. ಬಿಟ್ಟು ನನ್ನ ಗಂಡಗೂ ಕೊಟ್ಟಾರು. ಆಮೇಲೆ ನನಗೆ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡತ್ತಾರ್ರಿ ಅವ್ರು. ನೀನು ಬಿಡೋದಿಲ್ಲ, ನಿನ್ಗೆ ಏನಾದರೂ ನಾ ಒಂದು ಗತಿಗೆ ಅನ್ಸ ಬಿಡ್ತೇನು, ನೀನು ಇಲ್ಲಿ ಇಡುನಾಗ ಹೊಡೋದಿಲ್ಲ, ನೀ ಹೆಂಗೆ ಇರ್ತಿ ಅಂತ ಹೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡತ್ತಾರೆ. ಮನೆಗೆ ಬಂದು ಮಾಡ್ಯಾರ್ರಿ ಅವ್ರು. ಅರ್ಧತಾಗಿ ಇಲ್ಲಿ ಓಪನ್ ಆಗಿ ಮನೆಗೆ ಬರ್ತಾರ ಅವರು? ಓಪನ್ ಆಗಿ ಮನೆಗೆ ಬರ್ತಾರೆ. ನಾನು ಬಾಗ್ಲ ತೆಗೆದಿದ್ರೆ ಬಾಗ್ಲ ಮುರಿದು ಹೋಗಿದ್ದಾರೆ. ಐತ್ರಿ, ಬಾಗ್ಲ ಮುರಿದೂ ಐತಿ. ಓಕೆ. ಇದ್ರ ಬಗ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಒಪಿನಿಯನ್ ಹೇಳಿದ್ರು ಮೇಡಮ್? ಅದು ಏನು ಇಲ್ಲ ರೀ. ಇನ್ನು ಅವ್ರು ಹೇಳಿದಾರ ಅವ್ನು ಬರ್ಲಿ ನೋಡೋಣ, ನೀನು ಹೋಗೋದಾದ್ರೆ ಅವ್ರ ಮನೆಗೆ ಹೋಗ್ಬಹುದು, ಇಲ್ಲಾದ್ರೆ ಏನ್ ಮಾಡ್ತಿ ಮಾಡ ಅಂತ ಹೇಳಿ ಅವ್ರು. ಮೇಡಮ್, ನಿಮ್ಮ ಅಭಿಪ್ರಾಯ ಏನಿದೆ? ನನ್ನ ಅಭಿಪ್ರಾಯದೇ ನ್ಯಾಯ ಸಿಗ್ಬೇಕು ಇಷ್ಟ. ಅಂದ್ರೆ ಯಾವ ತರ ನ್ಯಾಯ ಮೇಡಮ್? ನಿಮಗೆ ಯಾವ ತರ ಸಿಗ್ಬೇಕು? ಯಾವ ತರ ನನಗೆ ಮಾಡಿದ ಅನ್ಯಾಯ ಇನ್ನೊಂದು ಹುಡುಗಿಗೆ ಆಗ್ಬಾರ್ದು. ಬಟ್ ನಾನು ಏನ್ ಅವಂಗ ಅಬ್ರು ಎಲ್ಲ ತೆಗದಾನಲ್ಲ, ಅದನ್ನೆಲ್ಲ ನನ್ಗೆ ವಾಪಸ್ ಅವ್ನು ಹೆಂಗ್ ಕೊಡ್ಬೇಕು. ಓಕೆ. ಇದ್ರ ಬಗ್ಗೆ ಅವ್ರ ಫ್ಯಾಮಿಲಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ? ಮಾಡಿದೀನಿ, ರಗಡ್ಸ್ ಎಲ್ಲ ಮಾಡಿ. ಓಕೆ. ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬಂತು ಮೇಡಮ್? ಅವ್ರು ಏನಾದ್ರು ದುಡ್ಡು ಇದ್ದಾಗ ಯೂಸ್ ಮಾಡಿದ್, ದುಡ್ಡು ಇಲ್ದಾಗ ಈಗ ಬಿಡಾಕತ್ತಾಗ ಅವ್ನು ವಿಡಿಯೋ ಎಲ್ಲ ಅದಾವ್ರಿ. ಆಮೇಲೆ ಅವ್ರ ಮಿಸಸ್ಸು ವಿಡಿಯೋ ಅದಾವ, ನೆಗೆಟಿವ್ ವಿಡಿಯೋ ಅವು ಇಬ್ರು ವಿಡಿಯೋ ಅದಾವ್ರಿ. ಅವ್ನು ಬಿಟ್ಟಾನ ನನಗೆ. ನನ್ನ ಹಿಂದೆ ಈ ತರ ನನಗೆ ವಿಡಿಯೋ ಬಿಟ್ಟಿದ್ದಾಳೆಲ್ಲ, ಇದೇ ತರ ನೀನ್ ಮಾಡ್ಬಿಡ ಅಂತ ಹೇಳಿ ನನಗೆ ಅವ ಪಾಸಿಬಲ್ ಮಾಡಿ ವಿಡಿಯೋಗಳು ಬಿಟ್ಕೊಂಡು ನಂಗೇನು ಟ್ಯಾಬ್ಲೆಟ್ ಅದು ಹಾಕಿ ಎಲ್ಲ ವಿಡಿಯೋಗಳು ಅವನಾಗೇನು ಕೆಲವೊಂದು ತಕೊಂಡು ಹೋಗ್ಯಾನ್ರಿ. ನಾನು ಪೊಲೀಸ್ ಸ್ಟೇಷನ್ದಾಗ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ನಿ. ಅವ್ರು ಒಂದು ಸ್ವಲ್ಪ ಹೇಳ್ತೇವೆ ಇನ್ನು 2 ದಿವಸ ಬಿಟ್ಟ ಅಂತ ಅವರು ಹೇಳಿದಾರ್ರಿ. ಯಾವ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರು ಮೇಡಮ್ ತಾವು? ಸ್ಟೇಷನ್. ಓಕೆ. ಏನು ರೆಸ್ಪಾನ್ಸ್ ಕೊಟ್ಟರು ಮೇಡಮ್ ಅಲ್ಲಿ ಸ್ಟೇಷನಲ್ಲಿ? ಅವ್ರು 2 ದಿವಸ ಟೈಮಿಂಗ್ ಕೊಟ್ಟಾರ್ರಿ. ಓಕೆ. ಹೊಳ್ಳಿ ಹತ್ರ ಕಡೆಯಿಂದ ಮತ್ತೇನಾದರೂ ಕರೆ ಮಾಡಿದ್ರೆ ಮೇಡಮ್? ಬಂದಿಲ್ರಿ, 2 ದಿವಸ ಟೈಮಿಂಗ್ ಕೊಟ್ಟಾರು. ನಾವೆಲ್ಲ ಹೇಳ್ತೇವೆ, ಕರೆಸ್ತೇವೆ ಅಂತ ಹೇಳಿದಾರ್ರಿ ಅವ್ರು. ನಾನು ಹಾಸ್ಪಿಟಲ್ದಾಗ ಇದ್ದಾಗ ಹಾಸ್ಪಿಟಲ್ದಾಗ ಅಲ್ಲೂ ಬಂದು ನನ್ನ ಮೊಬೈಲ್ ಹೊಡೆದು, ಆಮೇಲೆ ಎಲ್ಲ ನನ್ನ ಅವ್ರ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆಲ್ಲ ಫೋನ್ ಹಚ್ಚಿ ಹೇಳೋದು, ಅವ್ರು ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ. ಡಾಕ್ಟರ್ಸ್ ಕೂಡ ಅವ್ರು ಹೇಳಿದಾರೆ, ಆಕಿ ತರ್ಡ್ ಕ್ಲಾಸ್ ಅದಾಳ, ಆಕಿನ ಹಾಸ್ಪಿಟಲ್ದಾಗ ನೀವು ಇಟ್ಕೋಬೇಡ್ರಿ, ಹೊರಗೆ ಹಾಕ್ಬೇಡ್ರಿ ಅಂತ. ಅಲ್ಲಿಂದ ನಾನು ಡ್ಯೂಟಿ ಬಿಡ್ಸೇನ್ರಿ. ಈಗ 3 ವರ್ಷ ಆಯ್ತು ನಾನು ಡ್ಯೂಟಿ ಬಿಟ್ಟು ಮನೆ ಒಳಗದೆ.
ಓಕೆ. ಆಮೇಲೆ ಮನೆ ಒಳಗೂ ಇದ್ರೂ ನೆಮ್ಮದಿ ಅಂದ್ರೆ ಇರಕ್ಕೆ ಕೊಡೋದಿಲ್ಲ. ಯಾರು ಬಂದರು 7 ಗಂಟೆಗೆ ಬಂದರು 8 ಗಂಟೆಗೆ ಬಂದರು, ನಿನಗೆ ಹಂಗೆ ಮಾಡತ್ತಾರೆ ಹಿಂಗೆ ಮಾಡತ್ತಾರೆ, ಅದಕ್ಕೆ ನಾನು ಕಾಲ್ ರಿಸೀವ್ ಮಾಡುವಲ್ಲಿ ಅಂತ ಹಿಂಗೆಲ್ಲ ಹೇಳಿದ್ರು. ಅವ್ರ ಮಿಸ್ಸಸ್ಗೆ ಇದೆಲ್ಲ ನಾನು ನ್ಯೂಸ್ ಹೇಳಿದ್ರು ಅವ್ರ ಮಿಸ್ಸಸ್ ನಿನ್ನ ಹೊಡಿತು ಅಂತೇಳಿ ನನಗೆ ಹೆದರಿಕೆ ತೋರ್ಸ್ಯಾರ. ಆಮೇಲೆ ನಾನು ನಿಮ್ಮ ಮನೆಗೆ ಬರ್ತೇನೆ, ನಾ ಎಲ್ಲ ತೋರಿಸ್ತೇನೆ ಅಂದ್ರೆ ಮನೆಗೆ ಬಾ ನೋಡೋಕ್ಕೆ ಬೆಂಕಿ ಹಚ್ಚಿ ಸುಡ್ತೇವೆ ನಿನ್ನ, ಇಲ್ಲಿ ಬರೋದು ಏನೈತಿ ಅವಶ್ಯಕತೆನಿಂದ ಅಂತ ಹಿಂಗೆಲ್ಲ ನನಗೆ ಅವ್ರು ಬೇತಾರೆ. ನೀವು ಸಂಬಂಧ ಬಗ್ಗೆ ಬಿಡ್ತೀನಂದ್ರು ನಿಮ್ಮನ್ನ ಒಪಿನಿಯನ್ ಇದನ್ನ ಮಾಡ್ತಾ ಇಲ್ಲ, ಬ್ಲ್ಯಾಕ್ ಮೇಲ್ ಮುಖ ಅವ್ರು ಹೇಳಿದಾರ ಹಾಳು ಮಾಡೇ ಬಿಡ್ತೇನೆ, ಹಂಗ ಬಿಡೋದಿಲ್ಲೇನ, ಬಟ್ ಹಾಳು ಮಾಡೇ ಬಿಡ್ತೇನೆ, ನೀನ್ ಏನಾದ್ರು 4 ಮಂದಿ ಅಂತ ಉಗುಳ್ಬೇಕು, ರೋಡ್ ಮೇಲೆ ತಂದು ನಿನ್ಗೆ ಹಾಳು ಮಾಡೇ ಬಿಡ್ತೇನೆ ಅಂತ ಹೇಳಿದಾಂಡಿ. ಇದ್ರ ಬಗ್ಗೆ ಹಿರಿಯರಿಗೆ ಏನಾದ್ರು ಒಪಿನಿಯನ್ ಕೊಟ್ಟಿದ್ರ ಮಾಡ್ತಾವ? ಹಾ ಕೊಟ್ಟೇನ್ರಿ. ಏನ್ ರೆಸ್ಪಾನ್ಸ್ ಮಾಡಿದ್ರು ಹಿರಿಯರು ಬಂದ್ಬಿಟ್ಟು? ಯಾರ್ಯಾರು ಬಂದ್ಬಿಟ್ಟು ನಿಂದು ತಪ್ಪೈತಿ ಹಿಂಗ್ ಮಾಡ ಅಂತ ಅವರು ಏನೋ ಒಂದು ಮಾತಾಡಿದ್ರು. ಆಯ್ತು ನನ್ನ ತಪ್ಪಾದ್ರೆ ನಾನು ಸರಿಯಾಗಿ ಅವ್ರು ಬಾಳೆದಾಗ ಅವ್ರು ಇರ್ಲಿ ಅಂತೇಳಿ ನಾನು ಸರಿಯಾಗಿ ಅವ್ರಿಗೆ ಹೇಳಿದ್ರು. ಅವ್ರು ಕೇಳ್ತಾ ಇಲ್ಲ, ಏಕ್ದಮ್ ಫುಲ್ ಕುಡಿದು ಬರ್ತಾರೆ, ಸಾದಾ ಬರೋದಿಲ್ಲ. ಮತ್ತು ನಾನು ಎಲ್ಲೇ ಹೋದ್ರೂ ನಾನು ಕನ್ಫರ್ಮ್ ಮಾಡ್ಕೋತಾರೆ, ಯಾರಿಗಾದ್ರೂ ಫೋನ್ ಹಚ್ಚಿ ಎಲ್ಲಿ ಹೋದ್ಲು, ಏನು ಮಾಡತ್ತಾಳು ಹೆಂಗೆ ಮಾಡತ್ತಾಳು ಅಂತ ಕೇಳ್ಕೊತಾರೆ. ಅಲ್ಲಿ ನನ್ನ ಬೆನ್ನ ಹಿಂದೆ ಎಲ್ಲರೂ ಒಂದು 4 ಮಂದಿ ಅವ್ರಿಗೆ ಏನಾದರೂ ಹೇಳ್ತಾರೆ, ಮಿಸ್ ನ್ಯೂಸ್ ಹೇಳ್ತಾರೆ. ಅದು ಅವರೆಲ್ಲ ಅದನ್ನ ಹೇಳ್ಬಿಡ್ತಾರೆ. ಅವಂಗ ಹೇಳಿದ ಕೂಡಲೇ ಅವ್ನ ಗಾಡಿ ಮೇಲೆ ಹೋಗಿದ್ದಿ ಹಂಗಾಯ್ತು ಏನೇನು ಹೊಲಸು ಬೈತಾರ್ರಿ ಫೋನ್ ಹಚ್ಚಿ. ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಬೇರೆದವ್ರ ನಂಬರ್ಲೆ ಕಾಲ್ ಮಾಡ್ಯಾರ. ಅದು ನಿಮ್ಮ ಕಡೆ ಪ್ರೂಫ್ ಐತಿ, 28 ಸಲ ಕಾಲ್ ಮಾಡ್ಯಾರ ಅವ್ರು. ಓಕೆ. ಹಾಗೆ ಲೈವ್ ಅಲ್ಲಿ ಏನಾದರೂ ಅವ್ರ ಫೋಟೋಸ್ ಇದ್ರೆ ತೋರಿಸ್ತಾರಾ? ಅದೇ ರೀ, ಮೊಬೈಲ್ದಾಗ ಎಲ್ಲ ಇದೆ. ತೋರಿಸಿ. ಈ ಫೋಟೋ ಎಲ್ಲ ಬಿಟ್ಟು ಇನ್ನೂ ಕೆಲವೊಂದು ಫೋಟೋ ಅದಾವು, ಬಟ್ ಎಲ್ಲ ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡತ್ತಾನೆ. ಇವು ಹಳೆ ಸಲ ಹಿಂದಿನ ನಡೆದು ಎಲ್ಲ ಫೋಟೋಸ್ ಎಲ್ಲ ಇದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾರೆ. ಹಾ ಮಾಡ್ತಾ ಇದ್ರು. ಈ ತರ ಇದು ಸಿಂಪಲ್ ಫೋಟೋ ಐತ್ರಿ. ಈ ತರ ನಾನು ಭಾಳ ವಿಡಿಯೋ ಫೋಟೋ ಎಲ್ಲ ಅವ್ನು ತಗೊಂಡು ಬ್ಲ್ಯಾಕ್ ಮೇಲ್ ಮಾಡತ್ತಾನೆ ತಗೊಂಡು. ಆಮೇಲೆ ಅವ್ನು ಇಷ್ಟು 4 ಜನ ಅವ್ರ ಫ್ರೆಂಡ್ಸ್ ಅದಾರ, ಅವರೆಲ್ಲ ಏನಂದ್ರು ನೀ ಕಂಪ್ಲೇಂಟ್ ಕೊಡಬೇಡವ, ನಾವು ನೋಡೋನು ಮುಗಿಸ್ತೇವೆ ಎಲ್ಲ ಕೂಡ ಅಂತ ಅವ್ರು ಹೇಳಿದಾರೆ. ಅವ್ರ ಮಾತಿಗೆ 2 ದಿವಸ ನಾನು ಹಿಂದೆ 4 ಜನ ಹಿರಿಯರು ಅದಾರ್ರಿ, ಅವ್ರಿಗೆಲ್ಲ ನಾನು ಇನ್ಫಾರ್ಮೇಶನ್ ಕೊಟ್ಟೀನಿ ರೀ. ಅವ್ರು ಏನು ಮಾಡಿದ್ರು ಕೊಡಿಸ್ತೇವೆ ಅಂದರು. ಇನ್ನೂ ಮಟ್ಟ ಅವ್ರು ನನಗೆ ನ್ಯಾಯ ಕೊಡಿಸಿಲ್ಲ. ಅದಕ್ಕೆ ಅಪ್ಪು ನ್ಯೂಸ್ ಚಾನಲ್ಗೆ ನಾನು ನ್ಯಾಯ ಕೇಳಕ್ಕೆ ಬಂದಿದ್ದೆ. ಸುದ್ದಿ ನಿಮ್ಮದು, ಸಾಧು ನಮ್ಮದು. ಬ್ಯೂರೋ ರಿಪೋರ್ಟ್, ಅಪ್ಪು ನ್ಯೂಸ್, ಹುಕ್ಕೇರಿ.